ನಾವು ಈಗ ಉಮ್ರಾಣಿ ಟಾಕಳಿ ಅಂತ ಒಂದು ಶೇತಕರಿ ಕಡೆ ಬಂದಿದ್ದೆವು, ರೈತರ ಕಡೆ. ನಾವು ಅಟೋಮ ಕಂಪನಿಯಿಂದ ಪ್ರಾಡಕ್ಟ್ ಒಬ್ಬ ರೈತರಿಗೆ ಕೊಟ್ಟಿದ್ದೇವೆ. ಆದರೂ ಅದರ ರಿಸಲ್ಟ್ ಏನು ಬಂದಿದೆ ಅವ್ರ ಮುಖದಿಂದ ಕೇಳೋದ್ರಿ. ನಾವು ಒಬ್ಬರು ಮಹಾರಾಜರು ಅಂದರೆ ವಾಲಿಕಾರ್ ಮಹಾರಾಜ್ ಅಂತ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನೋಡ್ರಿ ಯಶವಂತ ಹೊನ್ನಪ್ಪ ವಾಲಿಕಾರ್ ಉಮ್ರಾಣಿ ಟಾಕಳಿ. ನೀವು ಏನಿದು ಪ್ರಾಡಕ್ಟ್ ಕೊಟ್ಟಿರಿ ಅಲ್ಲ, ಇದು ಅಂತೂ ನಮಗೇನದ ಭಾಳ ಲಾಭ ಆಗ್ಯದ. ಯಾಕಪ್ಪ ಅಂತಂದ್ರೆ ಕೇಳಿದ್ರೆ ನಿಮ್ಮ ಮ್ಯಾಗ ನಮ್ದು ವಿಶ್ವಾಸ ಇದ್ದಿತ್ತಲ್ಲ ಮೊದಲು. ಇದೊಮ್ಮೆ ಏನದು ನೀವು ರೊಕ್ಕ ಕೊಡ್ರಿ ಸಕಾರ ಬಿಡ್ರಿ ಅಂತ ಹೇಳಿ ಇದೊಮ್ಮೆ ನಮ್ದು ಬಳಸಿ ನೋಡ್ರಿ ಅಂತ ಹೇಳಿ ಅನ್ನೋದು ನೀವು ಏನು ಔಷಧ ನಮ್ಗೆ ಕೊಟ್ಟಿರಿ ಅಲ್ಲ, ನೀವು ಹೇಳಿದ ಪ್ರಕಾರ ನಾವು ಮಾಡೀವಿ. ಸ್ಪ್ರೇನೂ ಮಾಡೀವಿ, ಮತ್ತು ಏನದ ಬಡ್ಡಿಗೂ ಬಿಟ್ಟೀವಿ. ಮುಂದೆ ಏನದ ಕೇವಲ ಏನದ 21 ದಿವಸಕ್ಕೆ ನನ್ನ ಕಬ್ಬು ಬದಲಾವಣೆ ಆಗೋದು ಹಿನತಕ್ಕ ಏನದ ಕರೆದು ಹೇಳಿಲ್ರಿ ಅದು. ಮತ್ತು ಇದೇ ಏನದ ದಂಡಿತನ. ಅದಕ್ಕೆ ನಿಮಗೆ ಮುದ್ದಾಮ ಏನದ ನಾನು ಫೋನ್ ಹಚ್ಚಿ ಮತ್ತೆ ಏನದ ಕರ್ಸ್ಕೊಂಡು ನಿಮ್ಮದೇ ಅವಶ್ಯ ಅನ್ನೋದು ಔಷಧ ಬಳಸ್ಬೇಕಂತ ಹೇಳಿ ಅನ್ನೋದು ನಾನು ನಿಮ್ಗೆ ಕರ್ಸೋದು. ಸರ್ ಇನ್ನೊಂದು ಹೇಳಿ ಸರ, ಹೌದ್ರಿ. ಇವತ್ತು ನಿಮ್ಮ ಕಬ್ಬ ಅಂದ್ರೆ ಹಚ್ಚಿದ ಕೂಡಲೇ 1 ತಿಂಗಳಿಗೆ ನಮ್ಗೆ ಕರ್ಸಿದ್ರಿ ನೀವು. ಹೌದ್ರಿ, ಹೌದು ಹೌದು ಹೌದು. 1 ತಿಂಗಳ ಮಟ್ಟ ನಿಮ್ಮ ಕಬ್ಬು ಏನಿತ್ತು ಆ ಟೈಮ್ದಾಗ ಅದನ್ನೊಂದು ಸ್ವಲ್ಪ ಹೇಳ್ರಿ. ಆಮೇಲೆ ನಮ್ಮ ಔಷಧ ಬಳಕೆ ಆದ ನಂತರ ಏನು ವ್ಯತ್ಯಾಸ ಇತ್ತು ಅದನ್ನೊಂದು ಸ್ವಲ್ಪ ಹೇಳ್ಬಿಡ್ರಿ. ಈಗ ಹೆಂಗಂದ್ರೆ ನೀವು ಹೇಳೋ ಪ್ರಕಾರ ನನಗೆ ಎಷ್ಟೋ ಮಂದಿ ರೈತರು ಅಂದ್ರಿ, ನಾ ಮೊದಲು 3 ವರ್ಷ ಕಬ್ಬು ತಗೊಂಡಿದ್ದೆ, ಅದಕ್ಕೆ ಕಬ್ಬು ತೆಗೆದು ಕಬ್ಬು ಹಚ್ಚಬೇಡ್ರಿ, ಅಡಿಯೋಗಿ ತಾಕತ್ತಿಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಇರ್ಲಿಕ್ಕಪ್ಪ, ಮುಂದಿನಿಗೆ ರೇಟ್ ಚಲೋ ಅಂತೇಳಿ ಅನ್ನೋದು ನಾ ಕಬ್ಬು ಹಚ್ಚೀನಿ. ಆದ್ರೆ ಏನದ ನಾ ಹಚ್ಚಿ ಅನ್ನೋದ 1 ತಿಂಗಳದಾಗ ಏನದ ಒಂದು ಸ್ವಲ್ಪ ಸುಳಿ ಬೀಳ್ಕತ್ತು. ಆ ಟೈಮ್ದಾಗ ಏನದ ಇವ್ರು ನಮ್ಮ ದೇವಕತೆ ಸರ್ ಏನದ ಭೇಟಿ ಆದರು. ಭೇಟಿಯಾಗ ನಮ್ಮದು ಪ್ರಾಜೆಕ್ಟ್ ಅದ ರೀ, ನೀವು ಬಳಸಿ ನೋಡ್ರಿ ಮಾರಾದ್ರ ಅಂತ ಹೇಳಿದ್ರು. ನಾ ಏನದ ಬಳಸೀನಿ. ಆದ್ರೆ ಏನದ ನಿಮ್ದು ಅತ್ಯಂತ ಏನದ ಅವಶ್ಯ ಅನ್ನೋದ ಇದು ಔಷಧ ಬಳಸಬೇಕು, ಭಾಳ ಯೋಗ್ಯ ಅದ. ರೈತರದ್ದು ಏನದ ಭೂಮಿ ಹಾಳಾಗಂಗಿಲ್ಲ, ಫಲಿತಾಂಶ ಹೆಚ್ಚಾಗ್ತದೆ. ಇದು ಬಳಸೋದ್ರಿಂದ ನಮಗೇನದ ಭಾಳ ಲಾಭ ಅನಿಸ್ಯದ. ಓಕೆ ಸರ್, ಈಗ ನಿಮ್ಮದು ಎಷ್ಟು ತಿಂಗಳಾಯ್ತು ರೀ ಕಬ್ಬು ಹಚ್ಚಿ? ಕಬ್ಬು ಹಚ್ಚಿ ಅನ್ನೋದ ಇದು ಬರೋಬ್ಬರಿ ಅನ್ನೋದ ಈಗ 90 ದಿವಸ ರನ್ನಿಂಗ್ ಅದ ನೋಡ್ರಿ. 90ನೇ ದಿವಸ ರನ್ನಿಂಗ್ ಅದ. 90 ಅಂದ್ರೆ 90 ಡೇಸ್. 90 ಡೇಸ್. ಇವತ್ತು ನೋಡ್ರಿ, ಇವತ್ತು ಇಲ್ಲಿ ತೆಳಗೆ ನೋಡ್ಲಿಕ್ಕೆ ನಾವು ಕಬ್ಬಿನ ಗಣಿಕೆ ನೋಡ್ಲಕತ್ತೀವಿ ರೀ. ಗದ್ದಿ ನೋಡ್ದೈತಿ, ಗಣಿಕಿನೂ ಐತಿ. ನೋಡಿ ಎಷ್ಟು ಕರದ್ ಹಿಡ್ದೈತ್ರಿ. ಈಗ ನೀವು ನಿತ್ರೂ ಕಾಣಿಸೋಂಗಿಲ್ಲ, ಆ ಸಿಸ್ಟಮ್ದಾಗ ಹೈಟ್ ಆಗೈತ್ರಿ. ಎಷ್ಟು ಗಣಿಕೆ ಎಣಿಸ್ರಿ ಅದು? 1 2 3 4 5 6 7 8ನೇ ಗಣಿಕೆ ರನ್ನಿಂಗ್ ಐತಿ. ಸರ್, ಈಗ ಅಟೋಮ್ ಕಂಪ್ನಿಯಿಂದ ನಮ್ಮದು ಕ್ಯಾನಿಟೋನ್ ಮತ್ತು ಸೋಲೋಟೋನ್ ಬಳಕೆ ಮಾಡಿದ್ರ ನಂತರ ನಿಮ್ದು ಇಷ್ಟೆಲ್ಲ ಬದಲಾವಣೆ ಆಗಿದೆ. ಇನ್ನು ಮುಂದೆ ಇನ್ನೊಂದು ರೈತರಿಗೆ, ಉಳಿದ ರೈತರಿಗೆ ನೀವು ಬಳಕೆ ಮಾಡ್ಲಿಕ್ಕೆ ಮಾಡಂತಿರೋ ಮತ್ತು ನಿಮ್ಗೆ ಹೆಂಗೆ ನಿಮ್ಮ ಅನಿಸಿಕೆ ಏನೈತಿ? ನಮ್ಮ ಅನಿಸಿಕೆ ಅಂದ್ರೆ ಅವಶ್ಯ ಅನ್ನೋದು ಇದು ಬೆಳೆಸಬೇಕ್ರಿ. ಭೂಮಿ ಅನ್ನೋದು ಹಾಳಾಗೋದಿಲ್ಲ. ನಾವು ಸರ್ಕಾರಿ ಗೊಬ್ಬರ ಅಪೇಕ್ಷೆ ಅನ್ನೋದು ಇದು ಏನೋ ನೀವು ಕೊಟ್ಟಿರಲ್ಲ ಔಷಧ, ಇದು ಭಾಳ ಅತಿ ಅನ್ನೋದು ಉತ್ತಮ ಅನ್ನೋದು ಯೋಗ್ಯ ಅದ. ಭೂಮಿಗೆ ಬಳಸಬೇಕು ಮತ್ತು ಬೆಳೆನೂ ಚೆನ್ನಾಗಿ ಬರ್ತದೆ. ಇನ್ನು ರೋಡ್ ದಂಡಿಗೆ ಅದು ನಾನು ಹೊಲ ಖರೆ ಅಂದ್ರೆ ಹೋಗೋರು ಬರೋರು ಕಬ್ಬು ಚಲೋ ತಂದಿರಿ ಅಂತ ಇಷ್ಟೇ ಅನ್ನೋದು ಕೇಳ್ತಾರೆ. ಖರೆ ಏನು ಬಳಕೆ ಮಾಡಿರಿ ಅಂತ ಅವ್ರು ನನಗೆ ಕೇಳಿಲ್ಲ. ಕೇಳಿದಾಗ ಏನದು ನಾನು ಹೇಳ್ತೀನಿ, ಇನ್ನು ಮುಂದಾದ್ರೂ ನಾನು ರೈತರಿಗೆ ಹೇಳ್ತೀನಿ. ಆದರೆ ಏನದು ಇದು ಅವಶ್ಯ ಅನ್ನೋದು ಬಳಸಬೇಕು ಎಲ್ಲರೂ. ಭೂಮಿಗೆ ಚಲೋ ಅದ, ಒಳ್ಳೇದದ ಅಂಥೇಳಿ ಏನದ ನಾ ಇಷ್ಟ ಅನ್ನೋದು ಬಯಸುತ್ತೇನೆ. ಆಯ್ತು ಸರ್, ಈಗ ನಾವು ಇಲ್ಲಿ ಅಟೋಮ್ ಕಂಪ್ನಿಯಿಂದ ನಾನು ಪುಂಡ್ಲಿಕ್ ಬಿರಾದರ್ ಅಂತ ಮತ್ತು ಲಕ್ಷ್ಮಣ್ ದೇವಕತೆ ಸರ್ ಅಂತ ನಮಗೆಲ್ಲ ಇದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.